ಒಂದಾನೊಂದು ಕಾಲದಲ್ಲಿ ಚಿಕ್ಕ ಹಳ್ಳಿಯೊಂದರಲ್ಲಿ ಗೋಪಾಲ ಎಂಬ ಕುರುಬನಿದ್ದ. ಅವನಿಗೆ 100 ಕುರಿಗಳಿದ್ದವು. ಪ್ರತಿದಿನ ಬೆಳಗ್ಗೆ ಅವುಗಳನ್ನು ಹಸಿರು ಮೇವುಗಾಡಿಗೆ ಕರೆದೊಯ್ಯುತ್ತಿದ್ದ ಗೋಪಾಲನು ತನ್ನ ಕೂಳಿನ ನಾದದಲ್ಲಿ ಕುರಿಗಳನ್ನು ಸೇರಿಸಿ ಕಾಡಿನಂಚಿನ ಹಳ್ಳದ ಬಳಿ ಕುಳಿತು ಹಾಡುತ್ತಿದ್ದ. ಅವನ ಜೀವನ ಸರಳವಾಗಿದ್ದರೂ ಸಂತೋಷದಿಂದ ತುಂಬಿತ್ತು. ಒಂದು ದಿನ ಕಾಡಿನೊಳಗೆ ದೊಡ್ಡ ನರಿ ಬಂದು ಕುರಿಗಳ ಮೇಲೆ ದಾಳಿ ಮಾಡಿತು. ಗೋಪಾಲ ತಕ್ಷಣ ತನ್ನ ಬಾಣವನ್ನು ತೆಗೆದುಕೊಂಡು ನರಿಗೆ ಎದುರಾಯಿತು. ಕುರಿಗಳ ಪ್ರಾಣವನ್ನು ಉಳಿಸಲು ಆತ ಶೌರ್ಯದಿಂದ ಹೋರಾಡಿದ. ನರಿ ಓಡಿ ಹೋದರೂ ಗೋಪಾಲನು ಸ್ವಲ್ಪ ಗಾಯಗೊಂಡ. ಹಳ್ಳದವರು ಅವನ ಧೈರ್ಯವನ್ನು ನೋಡಿ ಮೆಚ್ಚಿಕೊಂಡರು. ಆ ದಿನದಿಂದ ಗೋಪಾಲ ಧೈರ್ಯಶಾಲಿ ಕುರುಬ ಎಂದು ಪ್ರಸಿದ್ಧನಾದ. ಅವನ ಕುರಿಗಳು ಸುರಕ್ಷಿತವಾಗಿದ್ದವು. ಹಳ್ಳದ ಮಕ್ಕಳು ಅವನ ಕತೆ ಕೇಳಿ ಪ್ರೇರಿತರಾದರು. ಗೋಪಾಲನ ಬದುಕು ಎಲ್ಲರಿಗೂ ಒಂದು ಪಾಠ ನೀಡಿದ್ದ. ಸರಳ ಜೀವನ, ಪ್ರಾಮಾಣಿಕ ಕೆಲಸ ಮತ್ತು ಧೈರ್ಯ ಇವು ಯಾವ ಕಾಲದಲ್ಲೂ ಮೌಲ್ಯವಾದವು. ಹೀಗೆ ಕುರುಬ ಗೋಪಾಲನ ಹೆಸರು ಹಳ್ಳದ ಇತಿಹಾಸದಲ್ಲಿ ಎಂದಿಗೂ ಮರೆತಿರದಂತಾಯಿತು.